ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷಯ್ ಶಾನ್ಭಾಗ್. ಜಿಬಿಎ ಪೂರ್ವದ ಮುನ್ನೇಕೊಳಲ ವಾರ್ಡ್ ನಂಬರ್ 41ರಲ್ಲಿ ನಡೆದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಅಂದರೆ SIR ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಜೂನ್ 29ರಿಂದ ಆಗಸ್ಟ್ 17ರವರೆಗೆ ನಿರಂತರವಾಗಿ ಕಾರ್ಯನಿರ್ವಹಿಸಿದ ಬೂತ್ ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಬೂತ್ ಮಟ್ಟದ ಏಜೆಂಟ್ಗಳ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವೊಂದನ್ನು ಆಯೋಜಿಸಿ ಕಾರ್ಯದಲ್ಲಿ ಶ್ರಮಿಸಿದ BLO ಮತ್ತು BLAಗಳಿಗೆ ಸನ್ಮಾನ್ಯ ಶ್ರೀ S. ಉದಯ್ ಕುಮಾರ್, ಮಾಜಿ BBMP ಸದಸ್ಯರು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಈ ಕುರಿತು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಮಂಜುನಾಥಯ್ಯ ಸಂಪರ್ಕದಲ್ಲಿದ್ದಾರೆ. ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಅಕ್ಷಯ್. ಸರ್ ಕೇಳಿಸ್ತದೆ, ಹೇಳಿ. ಸರ್ ಅದೇ ಈ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಹಲೋ, ಕೇಳಿಸ್ತಾ ಇದೆಯಾ? ನನ್ನ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ, ಹೇಳಿ. ಓಕೆ. ಇಲ್ಲಿ ಏನು SIR ಪ್ರಾರಂಭ ಆಯ್ತು, ಜೂನ್ ಇಂದ ಪ್ರಾರಂಭವಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಏನು ಆಗಸ್ಟ್ 17ವರೆಗೂ ಸಹ SIR ಒಂದು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ವು. ಆದರೆ ಈ ಸಾರಿ SIR ಅಲ್ಲಿ ವಿಶೇಷ ಏನಂದ್ರೆ, ಇಲ್ಲಿ ಎರಡು ಪಕ್ಷದವರು, ರಾಷ್ಟ್ರೀಯ ಪಕ್ಷಗಳು ಇಲ್ಲಿ ಸತತವಾಗಿ 4 ಬಾರಿ ಬಿಜೆಪಿ MLA ಗೆದ್ದಿದ್ದಾರೆ. ಇಲ್ಲಿ 4 ಸಾರಿನೂ ಸಹ ಆಯ್ಕೆಯಾಗಿ ಅವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ, ಮಹದೇವಪುರ ಕ್ಷೇತ್ರದಲ್ಲಿ. ಆದ್ರೂ ಸಹ ಈಗ SIR ಪ್ರಕ್ರಿಯೆಯಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಈ ಒಂದು ಕಾರ್ಯವನ್ನು ಯಾರಿಗೂ ತೊಂದರೆ ಆಗದಂತೆ ಮತದಾರ ಮನೆ ಮನೆಗೆ ಹೋಗಿ ಈ ಕೆಲಸವನ್ನು ಎರಡೂ ಪಕ್ಷದವರನ್ನು ಶ್ರದ್ಧೆಯಿಂದ ಈ ಕಾರ್ಯಗಳನ್ನು ಮಾಡಿದರೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ಈ ಭಾಗದ ಈ ಮುನೇಕೊಳಲ ಭಾಗದ ನಾಯಕರಾಗಿರೋ S. ಉದಯ್ ಕುಮಾರ್ ಅವರು ಇಲ್ಲಿದ್ದಾರೆ. ಇವರು ಸಹ 1996ರಿಂದ ರಾಜಕೀಯದಲ್ಲಿ ಪಾದಾರ್ಪಣೆ ಮಾಡಿ ಇಲ್ಲಿವರೆಗೂ ಸಹ ಅವರು ರಾಜಕೀಯದಲ್ಲಿ ದೊಡ್ಡ ನಾಯಕರಾಗಿ ಬೆಳ್ಕೊಂಡು ಬಂದಿದ್ದಾರೆ ಅವರು. ಆದರೆ ಈ ಭಾಗದಲ್ಲಿ ಸುಮಾರು 10 ವಾರ್ಡ್ ಅಲ್ಲಿ ಸಹ ಇವರು ಒಂದು ಸಾರಿ ಗೆಲುವನ್ನು ಸಾಧಿಸಿ ಅಲ್ಲಿ BBMP ಒಂದು ಲಿಮಿಟ್ ಅಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಮುಂಚಿತವಾಗಿ 149 ವಾರ್ಡ್ ಇತ್ತು, ವರ್ತೂರ್ ವಾರ್ಡ್ ಇತ್ತು ಇಲ್ಲಿ. ಆಗಿಂದನೂ ಸಹ ಇವರು ಸತತವಾಗಿ ಸೋಲಿಲ್ಲ ಸರದಾರನೆ ಅಂತಾನೆ ಹೇಳ್ಬೋದು S. ಉದಯ್ ಕುಮಾರ್ ಅವರಿಗೆ ಈ ಭಾಗದಲ್ಲಿ. ಆದ್ರೆ ಜನರ ಜೊತೆಯಲ್ಲಿ ಬೆರೆಯುವುದಾಗ್ಲಿ, ಜನರ ಕಷ್ಟಗಳನ್ನು ಆಲಿಸುವುದಾಗ್ಲಿ, ಇದೆಲ್ಲನೂ ಸಹ ತುಂಬಾ ನಿಷ್ಠೆಯಿಂದ ಈ ನಾಯಕರು ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ನಾನಿಲ್ಲಿ ಕೆಲವರು ಈ ಗ್ರಾಮದಲ್ಲಿ ಹೋಗಿ ಕೆಲವು ಮತದಾರರನ್ನು ಸಹ ನಾನು ಅವ್ರನ್ನ ಮಾತಾಡಿಸಿದಾಗ ಅವ್ರೇನ್ ಹೇಳಿದ್ರು ಅಂತಂದ್ರೆ, ಮತದಾರರು ಇಂಥ ನಾಯಕರು ನಮಗೆ ಬೇಕು, ಇಂಥ ನಾಯಕರಿದ್ರೆ ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳ್ಕೊಂಡು ಅದನ್ನ ಬಗೆಹರಿಸಿಕೊಳ್ಳಕ್ಕೆ ನಮ್ಗೆ ತುಂಬಾ ಅನುಕೂಲವಾಗುತ್ತೆ ಅಂತ ಹೇಳಿ ಈ ಭಾಗದ ಏನು 49 ವಾರ್ಡಿನ ಜನರು ಆಸೆಯನ್ನು, ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇವರು ಸತತವಾಗಿ ಜನಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮತ್ತೆ ಇಲ್ಲಿ ಅದರಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ, ಮೊನ್ನೆ ಈ SIR 17ನೇ ತಾರೀಕು ಮುಗಿದ ನಂತರ ಪಕ್ಷ ಭೇದ ಮರೆತು ಎಲ್ಲರನ್ನೂ ಕರೆಸಿ, ಎರಡೂ ರಾಷ್ಟ್ರೀಯ ಪಕ್ಷಗಳು ಇದರಲ್ಲಿ, ಯಾಕೆಂದ್ರೆ ಇದು ಯಾವುದು ಇಲ್ಲಿ ಒಂದು ಪಾಕ್ಷಿಕ ಪಕ್ಷ ಇಲ್ಲ, ಇಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಾಗಿ ಕೆಲಸ ಮಾಡಿರೋದ್ರಿಂದ ಇವರು ಕಾಂಗ್ರೆಸ್ ಪಕ್ಷದವರಾಗಿರ್ತಾರೆ S. ಉದಯ್ ಕುಮಾರ್ ಅವರು. ಅವರು ಎಲ್ಲರನ್ನೂ ಕರೆಸಿ ಸಮಾನ ರೀತಿಯಾದ ಒಂದು ನೆನಪಿನ ಕಾಣಿಕೆಯನ್ನು, ಅಂದ್ರೆ ಏನು ನೀವು ಸತತವಾಗಿ ಒಂದು ತಿಂಗಳ ಮೇಲೆ ಏನು ಕೆಲಸ ಮಾಡಿದ್ದಾರೆ ಅಲ್ಲಿ, BLR ಆಗಿರ್ಬೋದು ಅಥವಾ ಇಲ್ಲಿನ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರಿ ಒಂದು ಶಿಕ್ಷಕರಾಗಿರ್ಬೋದು, ಆ ಒಂದು ಪ್ರಕ್ರಿಯೆಯಲ್ಲಿ ಯಾರೆಲ್ಲರೂ ಭಾಗಿಯಾಗಿದ್ರೋ ಅವರು ಎಲ್ಲರನ್ನೂ ಕರೆಸಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು
ಅವರ ಜನನಾಯಕರು ಅಂತ ಹೇಳಿ ಅವರು ಖಂಡಿತವಾಗ್ಲೂ ಈ ಒಂದು ಮುಖಾಂತರವಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಓಕೆ ಸರ್. ಯಾಕೆಂದ್ರೆ ಈ ಜನನು ಸಹ ಇಂಥವರನ್ನು ಬಯಸ್ತಾ ಇದ್ದಾರೆ. ನಾನು ಅಲ್ಲಿ ಜನರ ಮತ್ತೆ ಮಾತಾಡಿಸಿದಾಗ ಹೋಗಿ ನಮ್ಗೆ ಇಂಥ ನಾಯಕರು ಬೇಕು, ಇವರು ಬಿಬಿಎಂಪಿಗೆ ಸೀಮಿತವಾಗಬಾರದು. ಮುಂದಿನ ದಿನಗಳಲ್ಲಿ ಇವರು ಆ ಕ್ಷೇತ್ರಕ್ಕೆ ಅಂದ್ರೆ ಈ ಮಹದೇವಪುರ ಕ್ಷೇತ್ರಕ್ಕೆ MLA ಆಗಿ ಬಂದ್ರೆ ನಮ್ಗೆ ತುಂಬಾ ಕೆಲಸಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆ ಈ ಭಾಗದಲ್ಲಿ ನಮ್ಮ ಮಹದೇವಪುರ ಕ್ಷೇತ್ರ ಭಾಗದಲ್ಲಿ ಅನೇಕ ರಸ್ತೆಗಳ ಸಮಸ್ಯೆ ಇದೆ, ಚರಂಡಿ ಸಮಸ್ಯೆ ಇದೆ, ಆಮೇಲೆ ಈ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆನೂ ಸಹ ಇದೆ, ನೀರಿನ ಸಮಸ್ಯೆ ಇದೆ, ಅನೇಕ ಸಮಸ್ಯೆಗಳು ಈ ಭಾಗದಲ್ಲಿ ಇದ್ದಾರೆ. ಜನರು ಹೇಳಿದ ಮಾತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಜನರ ಹತ್ರ ಹೋಗಿ ಅವರ ಹತ್ರ ಮಾತನಾಡಿದಾಗ ಈ ವಿಷಯಗಳೆಲ್ಲ ನನ್ನ ಹತ್ರ ಅವರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇಂಥ ನಾಯಕರು ಬಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಬಹುದು ಅಂತ ಹೇಳಿ ಜನರ ಒಂದು ಅಭಿಪ್ರಾಯ ಇದೆ. ಅಕ್ಷಯ್, ಓಕೆ ಸರ್. ಓಕೆ, ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸರ್ಗೆ ತುಂಬಾ ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ ಜೊತೆ ಮಾತನಾಡಿದ ನಮ್ಮ ಪ್ರತಿನಿಧಿ ಮಂಜುನಾಥಯ್ಯ ಸರ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ JTV ಡಿಜಿಟಲ್. ನಮಸ್ಕಾರ.